ಶನೈಹಿ ಅಂದ್ರೆ ನಿಧಾನ, ಚರತಿ ಚಲಿಸುವಂಥದ್ದು, ಶನೇಶ್ವರ ಅಂತ ಹೇಳ್ತಾರೆ. ಶನೇಶ್ವರ ಅಲ್ಲ, ಈಶ್ವರ ಪಟ್ಟ ಇಲ್ಲ. ಶನೈಶ್ಚರ, ಸೌರಿ ಅನ್ನುವಂತ ಹೆಸರನ್ನ ಹೇಳ್ತಾರೆ. ಯಮಾಗ್ರಜ ಅಂತ ಹೇಳ್ತಾರೆ, ಯಮನಿಗೆ ಅಗ್ರಜ, ಸೂರ್ಯನ ಮಗನಾಗಿರ್ತಕ್ಕಂಥವನು ಶನಿ. ಯಾವಾಗ ಈ ಶನೈಶ್ವರನ ಬದಲಾವಣೆ ಅನ್ನುವಂಥದ್ದು ಉಂಟಾಗತ್ತೆ, ಆಗ 12 ರಾಶಿಯವರ ಮೇಲೆ ಅದರ ಒಂದು ಪರಿಣಾಮ ಅನ್ನುವಂಥದ್ದು ಇರುತ್ತೆ. ವ್ಯಕ್ತಿ ಒಳ್ಳೆಯ ಸ್ಥಾನದಲ್ಲಿ ಇರ್ತಾನೆ, ಆದ್ರೆ ಆ ಒಳ್ಳೆಯ ಸ್ಥಾನದಿಂದ ಏಕಾಏಕಿ ಏನೋ ಸಮಸ್ಯೆಗಳಾಗಿ ಪತನ ಆಗುವಂಥದ್ದು. ಹಾಗಾದ್ರೆ ಜನ ಹೆದರ್ಕೋಬೇಕಾ ಅಂತಂದ್ರೆ ಖಂಡಿತ ಇಲ್ಲ. ಯಾಕೆ ಅಂತಂದ್ರೆ ಕಷ್ಟಪಟ್ಟು ಕೆಲಸ ಮಾಡುವಂತಹ ವರ್ಗ ಯಾರಿರ್ತಾರೆ ಅಂತವರಿಗೆ ಶನಿಯ ಒಂದು ಪ್ರಭಾವ ಅನ್ನುವಂಥದ್ದು ಕಡಿಮೆ. ವಿಶೇಷವಾಗಿ ತೊಂದರೆಯನ್ನು ಕೊಡುವಂತಹ ಇನ್ನೊಂದು ಸ್ಥಾನ ಅಂತಂದ್ರೆ ಅದು ವೃಶ್ಚಿಕ ರಾಶಿ, ಪಂಚಮ ಸ್ಥಾನ ಅಂತ ಕರಿತೀವಿ. ಪಂಚಮ ಸ್ಥಾನದಲ್ಲಿ ಯಾವಾಗ ಶನಿಯ ಒಂದು ಸಂಚಾರ ಆಗತ್ತೆ, ಆಗ ಪಂಚಮ ಸ್ಥಾನವನ್ನ ಪ್ರಜ್ಞಾ, ಪ್ರತಿಭಾ, ಮೇಧ, ವಿವೇಕ ಶಕ್ತಿ, ಪುರಾತನಂ ಪುಣ್ಯಂ, 5ನೇ ಸ್ಥಾನವನ್ನ ನಾವು ಪ್ರಜ್ಞಾಶಕ್ತಿಯನ್ನ, ಟ್ಯಾಲೆಂಟ್ ಅನ್ನ, ವಿವೇಕ ಶಕ್ತಿಯನ್ನ, ನಾವು ಒಂದು ಒಳ್ಳೆ ಬುದ್ಧಿ ಇದೆ, ಒಳ್ಳೆ ಬುದ್ಧಿ, ಒಳ್ಳೆ ವಿದ್ಯೆ ಇದೆ, ವಿದ್ಯೆಯನ್ನು ಉಪಯೋಗ ಮಾಡಬೇಕು ಅಂತಂದ್ರೆ ಬೇಕಾಗಿರುವಂತದ್ದು ವಿವೇಕ. ವಿವೇಕ ಇಲ್ಲದೆ ಎಷ್ಟೇ ನಮಗೆ ವಿದ್ಯೆ ಇದ್ರು, ಎಷ್ಟೇ ಬುದ್ಧಿ ಇದ್ರು ಕೂಡ ಅದು ದಂಡ. ಹಾಗಾಗಿ ವಿದ್ಯೆಯನ್ನು ಉಪಯೋಗ ಮಾಡಬೇಕು, ಬುದ್ಧಿಯನ್ನು ಉಪಯೋಗ ಮಾಡಬೇಕು ಅಂತಂದ್ರೆ ಬೇಕಾಗಿರುವಂತಹ ವಿವೇಕವನ್ನ ಹಾಳು ಮಾಡುವಂತಹ ಸ್ಥಾನ ಪಂಚಮ ಸ್ಥಾನ. ಯಾವಾಗ ಪಂಚಮ ಸ್ಥಾನದಲ್ಲಿ ಚತುರ್ಥಾಧಿಪತಿಯಾಗಿ ಶನಿ ಸಂಚಾರವನ್ನ ಮಾಡ್ತಾನೆ, ಶುದ್ಧ ಸೋಮಾರಿ ಬುದ್ಧಿಯನ್ನ ಕೊಡುವಂಥದ್ದು. ಚತುರ್ಥಾಧಿಪತಿ ಸುಖಕ್ಕೆ ಕಾರಕನಾಗಿರುವಂತಹ, ಸುಖಕ್ಕೆ ಅಧಿಪತಿಯಾಗಿರುವಂತಹ ಶನಿ, 4ನೇ ಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ಶನಿ ಪಂಚಮದಲ್ಲಿ ಯಾವಾಗ ಸಂಚಾರವನ್ನ ಮಾಡ್ತಾನೆ, ನೆಮ್ಮದಿಯಾಗಿ ನಿದ್ರೆ ಮಾಡ್ತಾ ಇರೋಣ, ಅಥವಾ ನೆಮ್ಮದಿಯಾಗಿ ಓದೋದು ಬೇಡ, ಈ ವಿದ್ಯೆಯನ್ನ ಓದೋದು ಬೇಡ, ಇವಾಗ ಸ್ವಲ್ಪ ಸುಖವಾಗಿ ಟಿವಿಯನ್ನ ನೋಡ್ತಾ ಇರೋಣ, ಮೊಬೈಲ್ನ ನೋಡ್ತಾ ಇರೋಣ, ಇನ್ನೊಂದು ಸ್ವಲ್ಪ ಹೊತ್ತು ನಿದ್ರೆಯನ್ನ ಮಾಡ್ತಾ ಇರೋಣ, ಅರ್ಧ ಗಂಟೆ ಲೇಟ್ ಆಗಿ ಇರೋಣ ಅನ್ನುವಂತಹ ಒಂದು ಸುಖಕ್ಕೆ ಪ್ರೇರಣೆಯನ್ನ ಕೊಟ್ಟು ನೆಮ್ಮದಿ ಇರಬೇಕು, ನಾನು ಸೇಫ್ ಝೋನ್ ಅಲ್ಲಿ ಇರಬೇಕು, ಕಂಫರ್ಟಬಲ್ ಆಗಿರ್ಬೇಕು, ಲಕ್ಸುರಿಯಸ್ ಆಗಿರ್ಬೇಕು ಅನ್ನುವಂಥ ಸೋಮಾರಿತನವನ್ನ ವೃಶ್ಚಿಕ ರಾಶಿಯವರಿಗೆ ತಂದು ಕೊಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ವೃಶ್ಚಿಕ ರಾಶಿಯವರು ತುಂಬಾ ಅತ್ಯಂತ ಇದರಿಂದ ಏನ್ ಸಮಸ್ಯೆ ಆಗ್ಬೋದು ಅಂತಂದ್ರೆ, ಇನ್ನು 2.5 ವರ್ಷ ನಿಮ್ಮ ಅಧಃಪತನಕ್ಕೆ ಶನಿ ಈ ಬುದ್ಧಿಯನ್ನ ಕೊಡ್ತಾ ಇದ್ದಾನೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಎಷ್ಟೊಂದ್ಸತಿ ನಾನು ಹೇಳ್ತಾ ಇರ್ತೀನಿ, ಯಾಕೆ ಇದನ್ನೆಲ್ಲ ಹೇಳ್ತೀರಾ ಟಿವಿಯಲ್ಲಿ, ಜ್ಯೋತಿಷ್ಯ ಅಥವಾ ಯಾವ್ದಾದ್ರು ಮಾಧ್ಯಮದಲ್ಲಿ ಅಂತ ಹೇಳಿದ್ರೆ, ನಾವು ನಮ್ಮ ಸಮಸ್ಯೆಗಳು ಏನ್ ಬರ್ಬೋದು ಅಂತ ಅರ್ಥ ಮಾಡ್ಕೊಂಡ್ರೆ ಅದಕ್ಕೆ ಪರಿಹಾರ ಮಾಡ್ಕೊಳ್ಳುವಂಥದ್ದು ಸುಲಭ. ಹಾಗಾಗಿ ನಮ್ಮ ಸೋಮಾರಿತನ ಅನ್ನುವಂಥದ್ದು ನಮಗೆ ಗ್ರಹಗಳಿಂದ ಆಗ್ತಾ ಇದೆ. ಇದಾಗ್ತಿರೋಂಥದಕ್ಕೆ ಒಂದು ಕಾರಣ ಇದೆ. ಅದನ್ನ ಹೇಗೆ ನಿವೃತ್ತಿ ಮಾಡ್ಕೋಬಹುದು, ಶನಿಯ ಒಂದು ಪರಿಣಾಮಗಳನ್ನ ಹೇಗೆ ಕಡಿಮೆ ಮಾಡ್ಕೋಬಹುದು ಅಂತಂದ್ರೆ, ವಿಶೇಷವಾಗಿ ಪಂಚಮ ಶನಿ ಬಂದಾಗ ಕೈ ಕಾಲ್ ಪೆಟ್ಟು ಮಾಡ್ತಾನೆ, ಗಾಡಿಯಲ್ಲಿ ಹೋಗ್ತಾ ಇರ್ತಾರೆ, ಇವ್ರು ಚೆನ್ನಾಗೇ ಹೋಗ್ತಿರ್ತಾರೆ, ಯಾರೋ ಬಂದು ಗುದ್ದು ಕಾಲ್ ಪೆಟ್ಟಾಗತ್ತೆ, ಯಾರೋ ಬಂದು ಗುದ್ದಿದ್ರಿಂದ ಕೈ ಪೆಟ್ಟಾಗತ್ತೆ. ಈ ರೀತಿಯಾಗಿರುವಂತಹ ಯೋಗ ಶನಿಯ ಒಂದು ಸಂಚಾರ ಪಂಚಮ ಸ್ಥಾನಕ್ಕೆ ಬಂದಾಗ, ಗಾಡಿಯನ್ನ ತೆಗೆದು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ನರಸಿಂಹಸ್ವಾಮಿಯ ಪ್ರಾರ್ಥನೆಯನ್ನ ನೀವು ಮಾಡಿಕೊಂಡು ಪ್ರತಿನಿತ್ಯ ಗಾಡಿಗೆ ಕೀ ಹಾಕಿದ್ರಿ ಅಂದ ತಕ್ಷಣ ಹೇಗೆ ಸ್ಟಾರ್ಟ್ ಬಟನ್ ಒತ್ತೀರಾ, ತಕ್ಷಣ ನೀವು ಯೋಚನೆ ಮಾಡಬೇಕು, ನರಸಿಂಹಸ್ವಾಮಿಯನ್ನ ಪ್ರಾರ್ಥನೆ ಮಾಡಬೇಕು. ಹೀಗೆ ಮಾಡಿದ್ರೆ ನಿಮಗೆ ಗಾಡಿಯಲ್ಲಿ ಬರ್ಬಹುದಾಗಿರುವಂತಹ ಎಷ್ಟು ಆಪತ್ತುಗಳನ್ನ ನಿವೃತ್ತಿ ಮಾಡ್ತಾನೆ, ಕಡಿಮೆ ಮಾಡ್ತಾನೆ ಶನೇಶ್ವರ. ಹಾಗಾಗಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ವಿದ್ಯೆಯಲ್ಲಿ, ಅದರಲ್ಲೂ ಈ 10ನೇ ಕ್ಲಾಸ್ ಮುಗಿಸಿದ್ದಾರೆ, ಉನ್ನತ ವಿದ್ಯೆಯನ್ನ ಮಾಡ್ತಿರ್ತಾರೆ ಅನ್ನುವಂತಹ ವಿದ್ಯಾರ್ಥಿಗಳಿಗೆ ತುಂಬಾ ದಾರಿ ತಪ್ಪಿಸುವಂತಹ ಒಂದು ಸಾಧ್ಯತೆ ಆ ರೀತಿ ಆಗ್ತಿದೆ ಅಂತಂದ್ರೆ, ತಿಳಿದವರ ಹತ್ರ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಸಿ ಯಾವ್ದನ್ನ ಮಾಡಬೇಕು ಅನ್ನೋ ವಿಚಾರದಲ್ಲಿ ಕನ್ಫ್ಯೂಷನ್ ಅನ್ನ ಕೊಡ್ತಾನೆ. ಮತ್ತೆ ವಿದ್ಯೆಗೆ ಏನೋ ಓದ್ಬೇಕು ಅನ್ನೋಂತ ಯೋಚನೆ ಬಂದ್ಬಿಡುತ್ತೆ, ಅವರಿಗೆ ಇರುವಂತ ಯೋಗವೇ ಒಂದು, ಆಮೇಲೆ ಮುಂದೆ ಹೋಗಿ ಅದರಲ್ಲಿ ತಡೆ ಉಂಟಾಗಿ ಅದರಿಂದ ಹೊರಗಡೆ ಬಂದು ಅವರು ಇನ್ನೇನೋ ಮಾಡುವಂತಹ ಒಂದು ಯೋಗಗಳನ್ನ ಈ ಪಂಚಮ ಶನಿ ಇರ್ಬೇಕಾದ್ರೆ ಕೊಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಶನಿ ವಿಶೇಷವಾಗಿ ಒಳ್ಳೆದನ್ನ ಮಾಡ್ತಾನೆ, ಕೆಟ್ಟದನ್ನು ಮಾಡ್ತಾನೆ. ಎಚ್ಚರಿಕೆಯಿಂದ ಇದ್ವಿ ಅಂತಾದ್ರೆ ಅವನು ಮಾಡುವಂತಹ ಕೆಟ್ಟದ್ದು ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ 30ರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ. ಯಾಗದಲ್ಲಿ ಭಾಗವಹಿಸುವವರಿಗೆ 48 ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು. ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ. ಹೆಚ್ಚಿನ ಮಾಹಿತಿಗಾಗಿ ದೇವರಿಗತಿ.com ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ.